ಹಲೋ ಸ್ನೇಹಿತರೆ, ಕನ್ನಡತಿ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ ಕರ್ಣ ಧಾರಾವಾಹಿಗೆ ಹೀರೋ ಅಂತ ಗೊತ್ತಾದ್ಮೇಲೆ ಕಿರುತೆರೆ ವೀಕ್ಷಕರಲ್ಲಿ ನಿರೀಕ್ಷೆ ಹೆಚ್ಚಾಯಿತು. ಕರ್ಣನ ಬರುವಿಕೆಗಾಗಿ ಜನ ಕಾಯುತ್ತಿದ್ದರು. ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ, ಪುಟ್ಗೌರಿ ಮದುವೆ ಸೀರಿಯಲ್ ಖ್ಯಾತಿಯ ಅಮೃತ ಗೌಡ ನಟನೆಯ ಕರ್ಣ ಜೂನ್ 16ರಿಂದ ಪ್ರಸಾರ ಆಗಬೇಕಿತ್ತು. ಆದರೆ ಕರ್ಣನ ಪ್ರಸಾರಕ್ಕೆ ಸ್ಟೇ ಆರ್ಡರ್ ಬಂತು. ಲೀಗಲ್ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಜುಲೈ 3ನೇ ತಾರೀಕಿನಿಂದ ಕರ್ಣ ಧಾರಾವಾಹಿಯ ಟೆಲಿಕಾಸ್ಟ್ ಶುರುವಾಯಿತು. ದಿಢೀರನೆ ಪ್ರಸಾರ ಆರಂಭಿಸಿದ ಕರ್ಣನಿಗೆ ಬಂದ ಟಿಆರ್ಪಿ ಎಷ್ಟು ಗೊತ್ತಾ? ಸಾಮಾನ್ಯವಾಗಿ ಹೊಸ ಧಾರಾವಾಹಿಗಳು ಸೋಮವಾರದಿಂದ ಶುರುವಾಗುತ್ತವೆ. ಆದರೆ ಕರ್ಣ ಲೀಗಲ್ ಸಮಸ್ಯೆಯಲ್ಲಿ ಸಿಲುಕಿದ್ದ. ಕಾನೂನು ಕಂಟಕ ಪರಿಹಾರವಾಗುತ್ತಿದ್ದ ಹಾಗೆ ಕರ್ಣ ಪ್ರಸಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತು. ಪರಿಣಾಮ ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಗಿದ್ದು ಗುರುವಾರ. ಎಷ್ಟೋ ಜನರಿಗೆ ಕರ್ಣ ಸೀರಿಯಲ್ ಗುರುವಾರ ಪ್ರಸಾರವಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಆದರೂ ಕೂಡ ಟಿಆರ್ಪಿ ಲೆಕ್ಕಾಚಾರದಲ್ಲಿ ಕರ್ಣ ಅಚ್ಚರಿ ಮೂಡಿಸಿದ್ದಾನೆ. ಎಲ್ಲರೂ ಬೆರಗಾಗುವಂತೆ ಮಾಡಿದ್ದಾನೆ ಡಾಕ್ಟರ್ ಕರ್ಣ. ಹೌದು, ಇಷ್ಟು ವಾರಗಳ ಕಾಲ ಜಿ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ನಿವಾಸ ಬಿಟ್ರೆ ಅಣ್ಣಯ್ಯ, ಇಲ್ಲಾಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ, ಅದೂ ಇಲ್ಲಾಂದ್ರೆ ನಾನಿನ್ನ ಬಿಡಲಾರೆ ಟಿವಿಆರ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಪಡೆಯುತ್ತಿತ್ತು. ಆದರೀಗ ಟಿಆರ್ಪಿ ಮಹಾಯುದ್ಧದಲ್ಲಿ ಈ ಎಲ್ಲಾ ಸೀರಿಯಲ್ಗಳನ್ನು ಅಕ್ಷರಶಃ ಹೊಡೆದುರುಳಿಸಿ ಗೆದ್ದು ಬೀಗಿರೋದು ಕರ್ಣ ಧಾರಾವಾಹಿ. ಕಾನೂನು ಸಮಸ್ಯೆ ಬಗೆಹರಿಸಿಕೊಂಡು ಜುಲೈ 3ರಿಂದ ಕಿರುತೆರೆಯಲ್ಲಿ ಡಾಕ್ಟರ್ ಕರ್ಣನ ಕಮಾಲ್ ಶುರುವಾಯಿತು. ಹಾಗ್ ನೋಡಿದ್ರೆ ಕರ್ಣ ಶುರುವಾಗಿದ್ದು ಮಿಡ್ ವೀಕ್ ನಿಂದ. ಗುರುವಾರ ಆರಂಭವಾದರೂ ಕರ್ಣನ ಟಿವಿಆರ್ ನಂಬರ್ಸ್ ಗ್ರೇಟ್ ಆಗಿದೆ. ಎಲ್ಲಾ ಸೀರಿಯಲ್ ಗಳನ್ನ ಸೈಡಿಗೆ ತಳ್ಳಿ ಕರ್ಣ ನಂಬರ್ 1 ಪಟ್ಟಕ್ಕೇರಿದ್ದಾನೆ. ಲಾಂಚ್ ಆದ ವೀಕ್ ನಲ್ಲಿ ಕರ್ಣ ಧಾರಾವಾಹಿ 11 ಟಿವಿಆರ್ ದಾಖಲಿಸಿದೆ. ಮೊದಲ ವಾರವೇ ಡಬಲ್ ಡಿಜಿಟ್ ಟಿವಿಆರ್ ಪಡೆದು ಕರ್ಣ ಕನ್ನಡ ಕಿರುತೆರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾನೆ. ಹಾಗ್ ನೋಡಿದ್ರೆ ಸೀರಿಯಲ್ ಗಳು 2 ಅಂಕಿ ರೇಟಿಂಗ್ ಪಡೆಯೋದು ತೀರಾ ವಿರಳ. ಅಂತದ್ರಲ್ಲಿ ಕಿರಣ್ ರಾಜ್, ಭವ್ಯ ಗೌಡ, ನಮ್ರತ ಗೌಡ ನಟನೆಯ ಕರ್ಣ ಧಾರಾವಾಹಿ ಮೊದಲ ವಾರವೇ 2 ಅಂಕಿ ರೇಟಿಂಗ್ ಪಡೆದು ಕನ್ನಡ ಕಿರುತೆರೆ ಲೋಕದಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. 11 ಟಿವಿಆರ್ ಪಡೆದು ಕರ್ಣ ಮೊದಲ ಸ್ಥಾನ ಗಳಿಸಿದ್ದರೆ 9 ಟಿವಿಆರ್ ಗಳಿಸಿ ಲಕ್ಷ್ಮೀ ನಿವಾಸ ಸೀರಿಯಲ್ 2ನೇ ಸ್ಥಾನದಲ್ಲಿದೆ. 8.5 ಟಿವಿಆರ್ ನೊಂದಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 3ನೇ ಸ್ಥಾನಕ್ಕೆ ಕುಸಿದಿದೆ. 8.3 ಟಿವಿಆರ್ ಪಡೆದು ನಾನಿನ್ನ ಬಿಡಲಾರೆ ಸೀರಿಯಲ್ 4ನೇ ಸ್ಥಾನಕ್ಕಿಳಿದಿದೆ. ಇನ್ನು ಅಣ್ಣಯ್ಯ ಧಾರಾವಾಹಿ 8.2 ಟಿವಿಆರ್ ನೊಂದಿಗೆ 5ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಎಂದಿನಂತೆ ಈ ಬಾರಿಯೂ ಟಾಪ್ 5 ಧಾರಾವಾಹಿಗಳು ಜಿ ಕನ್ನಡ ವಾಹಿನಿಯದ್ದೇ ಆಗಿದೆ. ಇನ್ನು ಅಮೃತಧಾರೆ ಧಾರಾವಾಹಿ 7.4 ಟಿವಿಆರ್ ಗಳಿಸಿದೆ. ಬ್ರಹ್ಮಗಂಟು ಧಾರಾವಾಹಿ 6.5 ಟಿವಿಆರ್ ಗಳಿಸಿಕೊಂಡಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 5.2 ಟಿವಿಆರ್ ಗಳಿಸಿಕೊಂಡಿದೆ. ಇನ್ನು ಲಾಸ್ಟ್ನೇದಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ 3.2 ಟಿವಿಆರ್ ಗಳಿಸಿಕೊಂಡಿದೆ. ಇನ್ನು ಬಿಗ್ ಬಾಸ್ ಮೂಲಕ ಭವ್ಯ ಗೌಡ ದೊಡ್ಡ ಹೆಸರು ಮಾಡಿಕೊಂಡು ಇದೀಗ ಹೊಸ ಹಾದಿಯಲ್ಲಿ ಸಾಗುತ್ತಾ ಇದ್ದಾರೆ. ಹಾಗೆ ಸಿನಿಮಾ ಮಾಡಲು ಹೋಗಿ ಕೈ ಸುಟ್ಟುಕೊಂಡ ಕಿರಣ್ ರಾಜ್ ಅವರು ಕೂಡ ಮತ್ತೊಮ್ಮೆ ಧಾರಾವಾಹಿ ಲೋಕಕ್ಕೆ ವಾಪಸ್ ಬಂದಿದ್ದಾರೆ. ಹೀಗೆ ಕನ್ನಡದ ಅತಿ ದೊಡ್ಡ ಚಾನೆಲ್ ಪೈಕಿ ಒಂದಾಗಿರುವ ಜಿ ಕನ್ನಡ ಸ್ಕ್ರೀನ್ ಮೇಲೆ ಕರ್ಣ ಧಾರಾವಾಹಿ ಹೊಸ ಮಿಂಚು ಹರಿಸುತ್ತಿದೆ. ಹೌದು, ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿ ಜೊತೆಗೆ ನಮ್ರತ ಗೌಡ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿರುವ ಕರ್ಣ ಧಾರಾವಾಹಿ ರಿಲೀಸ್ ಆಗಿ ಒಂದೇ ವಾರಕ್ಕೆ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. ಕರ್ಣ ಧಾರಾವಾಹಿಗೆ ಕೆಲವರು ಕೆಡಕು ಬಯಸಿ ಅಡ್ಡಗಾಲು ಹಾಕಿದ್ದರು. ಆದರೆ ಕೊನೆಗೂ ಎಲ್ಲಾ ಅಡ್ಡಿ ಮತ್ತು ಆತಂಕ ಎದುರಿಸಿ ಕರ್ಣ ಧಾರಾವಾಹಿ ಜುಲೈ 3ಕ್ಕೆ ಶುರುವಾಗಿತ್ತು. ಹೀಗೆ ಕರ್ಣ ಧಾರಾವಾಹಿ ರಿಲೀಸ್ ಆದ ಒಂದೇ ವಾರದಲ್ಲಿ ಭಾರಿ ಭರ್ಜರಿ 11 ಟಿವಿಆರ್ ದಾಖಲಿಸಿ ಕನ್ನಡದ ನಂಬರ್ 1 ಸೀರಿಯಲ್ ಎನಿಸಿಕೊಂಡಿದೆ. ಅಲ್ಲದೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿ ಜೊತೆಗೆ ನಮ್ರತ ಗೌಡಗೆ ಕೂಡ ಭರ್ಜರಿ ಯಶಸ್ಸು ತಂದುಕೊಡುತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಣ ಧಾರಾವಾಹಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.